ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಕೇರಿಂಗ್ ಮೈ ಫೇಸ್. ತುಂಬಾ ದಿನಗಳೇ ಆಯ್ತು ನಾನು ನನ್ನ ಫೇಸ್ ಅನ್ನ ಕೇರ್ ಮಾಡಿ, ಹಾಗಾಗಿ ನಾನು ಇವತ್ತು ಹೋಮ್ ರೆಮಿಡಿಯಾಗಿ ಯೂಸ್ ಮಾಡಿ ಯಾವುದೆಲ್ಲ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು, ಹಾಗೇನೆ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಎಂಬುದನ್ನು ಈ ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಓಕೆ, ಸ್ಟಾರ್ಟ್ ಮಾಡುವ ಇವತ್ತಿನ ವಿಡಿಯೋವನ್ನು. ನಾನು ಫೇಸ್ ಸ್ಕ್ರಬ್ಬರ್ಗೋಸ್ಕರ ಕಾಫಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಯಿತಾ, ಯಾವುದೇ ಕಾಫಿ ಪೌಡರ್ ನೀವು ಯೂಸ್ ಮಾಡ್ಬೋದು. ಒಂದು 2 ಸ್ಪೂನಷ್ಟು ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆಯನ್ನು ಹಾಕಿ, ನೆಕ್ಸ್ಟ್ ಮಿಲ್ಕನ್ನು ಆ್ಯಡ್ ಮಾಡಿ ಸಕ್ಕರೆ ಒಟ್ಟಿಗೆ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ರೆಡಿ ಆಯಿತು. ಈಗ ಇದನ್ನು ನಾನು ಅಪ್ಲೈ ಮಾಡ್ತೇನೆ, ಸ್ಕ್ರಬ್ ಮಾಡ್ತೇನೆ. ಒಂದು 10 to 15 ಮಿನಿಟ್ಸ್ ಅಷ್ಟು ನಾವು ಸ್ಕ್ರಬ್ ಮಾಡಬೇಕು. ತುಂಬ ಜಾಸ್ತಿ ಫೋರ್ಸ್ ಆಗಿ ಸ್ಕ್ರಬ್ ಮಾಡೋದಲ್ಲ, ಸ್ಮೂತ್ ಆಗಿ, ಯಾಕಂದರೆ ಸೆನ್ಸಿಟಿವ್ ಅಲ್ವಾ ನಮ್ಮ ಸ್ಕಿನ್ ಎಲ್ಲ, ಫೇಸ್ ಇದ್ದು, ಅದಕ್ಕೋಸ್ಕರ ತುಂಬ ಜಾಸ್ತಿಯಾಗಿ ನಾವೇನು ಸ್ಕ್ರಬ್ ಮಾಡಲಿಕ್ಕಿಲ್ಲ. ಓಕೆನಾ. ಫಸ್ಟ್ ಆಫ್ ಆಲ್ ನಾನೀಗ ನನ್ನ ಕೂದಲನ್ನು ಸೆಟ್ ಮಾಡಬೇಕು. ಓಕೆ, ಹೇರ್ ಸೆಟ್ ಆಯಿತು. ಈಗ ಸ್ಕ್ರಬ್ ಮಾಡುವ. ಆ ಕಡೆ ಮಿರರ್ ಇದೆ, ಸೊ ನಾನು ಮಿರರ್ ನೋಡಿ ಮಾಡ್ತೇನೆ. ಆಯ್ತಾ, ಎಲ್ಲ ಕಡೆ ಅಪ್ಲೈ ಮಾಡಿ. ಇಲ್ಲಿಗೆ ಕಾಫಿ ಪೌಡರ್ ನಾನು ಲೋಕಲ್ ಇರುವಂಥ ಕಾಫಿ ಪೌಡರ್ ಯೂಸ್ ಮಾಡಿದ್ದೇನೆ. ಆಯ್ತಾ, ಲಕ್ಷ್ಮಿ ಏನೋ ಬಂದಿದೆ. ಈ ನಾವು ನೆಸ್ಲೆ ಆಗಿರ್ಬೋದು, ಬ್ರೂ ಆಗಿರ್ಬೋದು, ಈ ಥರದ ಕಾಫಿ ಪೌಡರ್ಗಿಂತ ಇದನ್ನು ಯೂಸ್ ಮಾಡಿದರೆ ಬೆಟರ್. ಯಾಕಂದರೆ ಇದು ಹೇಗಿರುತ್ತೆ ಅಂದರೆ ಪೌಡರ್ ತುಂಬ ಇಲ್ಲಿ ಗರಿಗರಿಯಾಗಿ ಸಿಗ್ತದೆ. ಸೊ ಸ್ಕ್ರಬ್ ಮಾಡಲಿಕ್ಕೆ ನಿಮಗೆ ಈ ಥರನೇ ಬೇಕು. ಬಾಕಿದೆಲ್ಲ ಹೇಗೆ ಮೆಲ್ಟ್ ಆಗ್ತದಲ್ವಾ ಕಾಫಿ ಪೌಡರ್, ಸೊ ಅದಕ್ಕಿಂತ ಬೆಸ್ಟ್ ಇದು. ಇನ್ನೊಂದು ಕಾಫಿ ಪೌಡರ್ ಅಪ್ಲೈ ಮಾಡೋದ್ರಿಂದ ನಮಗೆ ಸ್ಕಿನ್ ಟ್ಯಾನ್ ಆಗಿದ್ರೆ ಉಂಟಲ್ಲ, ಅದೆಲ್ಲ ರಿಮೂವ್ ಆಗ್ತದೆ. ಸೊ ಕಾಫಿ ಪೌಡರ್ ಇಸ್ ಬೆಸ್ಟ್. ನಾನೊಂದು ದೊಡ್ಡ ಭೂತದಾಗಿ ಕಾಣ್ತಾ ಇದ್ದೇನೆ ಅಂತಲ್ವಾ? ಅಯ್ಯೋ ದೇವ. ಓಕೆ, ಸಾಕು, ಇನ್ನು ಸ್ಕ್ರಬ್ ಮಾಡುವ. ಇಲ್ಲಿ ನಿಮ್ಮ ಡಾರ್ಕ್ ಇಲ್ಲಿ ನೆಕ್ಕಿಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ಬೋದು. ಈಗ ನನಗೆ ಅಷ್ಟು ಪುರ್ಸೋತಿಲ್ಲ, ನಾನು ಸ್ವಲ್ಪ ಮಾಡೋದು. ಆಯಿತಾ, ಯಾಕಂದರೆ ಫೇಸ್ ಮೇನ್, ನನ್ನ ನೆಕ್ಕೇನು ಅಷ್ಟು ಡಾರ್ಕ್ ಇಲ್ಲ. ಓಕೆ, ಈಗ ಸ್ಮೂತಾಗಿ ರಬ್ ಮಾಡಿ ಸ್ಕ್ರಬ್ ಮಾಡಬೇಕು. ಅಂದರೆ ಪೂರ್ತಿ ಫೇಸಿಗೆ. ಜಾಸ್ತಿ ನೀವು ನಿಮ್ಮ ನೋಸ್ ಇದರಲ್ಲಿ ಸ್ಕ್ರಬ್ ಮಾಡಿ, ಯಾಕಂದರೆ ಅಲ್ಲಿ ಡೆಡ್ ಸ್ಕಿನ್ ಎಲ್ಲ ಇರುವಂಥದ್ದು. ಹಾಗಾಗಿ ಮತ್ತು ಸ್ಮೂತಾಗಿ ಎಲ್ಲ ಕಡೆ ರಬ್ ಮಾಡಿದರೆ ಆಯಿತು. ಇಲ್ಲೇನು ನೀವು ಅಷ್ಟು ತಿಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ನಮ್ಮ ಕಣ್ಣು ಹತ್ರದ್ದೆಲ್ಲ. ಸೊ ಇಲ್ಲಿ ಸರ್ಕಲ್ ರೊಟೇಷನ್ ಇರಬೇಕಾಯ್ತಾ, ಕ್ಲಾಕ್ ವೈಸ್. ಸರ್ಕಲ್ ಟೈಪಲ್ಲಿ ನೀವು ರೊಟೇಷನ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಮೂವ್ಮೆಂಟ್ ಕೂಡ ಇಲ್ಲಿ ಕರೆಕ್ಟಾಗಿ ಮಸಾಜ್ ಆಗುತ್ತೆ ಫೇಸಿಗೂ ಕೂಡ. ನೀವು ಇಲ್ಲಿ ಲಿಪ್ಸಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಏನು ಫಾಲ್ಟ್ ಇಲ್ಲ. ಯಾಕಂದರೆ ಲಿಪ್ಸ್ ಕೂಡ ನಿಮ್ಮದು ಬ್ಲ್ಯಾಕ್ ಆಗಿದ್ರೆ ಪಿಂಕ್ ಆಗಲಿಕ್ಕೆ ಯೂಸು ಇದು. ಯಾಕಂದರೆ ಇದರಲ್ಲಿ ನಾವು ಶುಗರ್ ಯೂಸ್ ಮಾಡಿದ್ದೇವೆ, ಹಾಗಾಗಿ. ಸೊ ಈಗ ಸಾಕು ಇಷ್ಟು, ಇನ್ನು ನಾವು ಫೇಸ್ ವಾಶ್ ಮಾಡುವ. ಫೇಸ್ ವಾಶ್ ಮಾಡಿ ಸಿಗ್ತೇನೆ. ನೋಡಿ, ವಾಶ್ ಮಾಡಿ ಬಂದೆ ನಾನು. ಚೇಂಜಸ್ ನಿಮಗೆ ಕಾಣ್ಬೋದು ಈಗಲೇ. ನೋಡಿ, ಟ್ಯಾನ್ ಎಲ್ಲ ಆದದ್ದು ಸ್ವಲ್ಪ ನಮ್ಮದು ರಿಕವರಿ ಆಗಿದೆ. ಓಕೆ, ಹಾಗೆ ಡೆಡ್ ಸ್ಕಿನ್ ಏನೆಲ್ಲ ಇತ್ತು ಅದೆಲ್ಲ ರಿಮೂವ್ ಆಯಿತು. ಈಗ ಸಾಫ್ಟ್ ಅಂತ ಅನಿಸ್ತಾ ಉಂಟು ನನಗೆ. ಈಗ ನಾವು ಫೇಸ್ ಪ್ಯಾಕನ್ನು ಮಾಡುವ, ಹೋಮ್ ಮೇಡ್ ಅದು ಕೂಡ. ಹೀಗೆ ಮಾಡೋದು ಅಂತ ಬನ್ನಿ ನೋಡುವ. ನೋಡಿ, ಇದಕ್ಕೆ ನಾವೀಗ ಫಸ್ಟಿಗೆ ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಒಂದು 2 ಸ್ಪೂನ್ ಹಾಕಿ, ಒಂದು 1.5 ಸ್ಪೂನ್ ಕೂಡ ಸಾಕು.
ಆಯಿತಾ. ಇದಕ್ಕೆ 1/4 ಸ್ಪೂನಷ್ಟು ಅರಶಿನ, ಹಳದಿ ಹುಡಿ. ಈಗ ನಾವು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ, ಒಂದು 2 ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ಇನ್ನಿದನ್ನು ಅಪ್ಲೈ ಮಾಡೋದು ನೋಡಿ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ರೆಡಿ ಆಯಿತು, ಇನ್ನು ಅಪ್ಲೈ ಮಾಡುವ. ಐಬ್ರೋ ಹತ್ರ ಸ್ವಲ್ಪ ಜಾಗ್ರತೆ ಅಪ್ಲೈ ಮಾಡುವಾಗ, ಯಾಕಂದರೆ ನಾವು ಇಲ್ಲಿ ಜೇನುತುಪ್ಪ ಯೂಸ್ ಮಾಡಿದ್ವಲ್ವ, ಅದಕ್ಕೋಸ್ಕರ ಹೇರಿಗೆ ಆಗಿರ್ಬೋದು ಐಬ್ರೋಸಿಗೆ. ಒಂದು ಕೋಟ್ ಆದ ನಂತರ ಇನ್ನೊಂದ್ಸಲ ನೀವು ಹಾಕೋದಾದ್ರೆ ಹಾಕ್ಬಹುದು ದಪ್ಪಗೆ. ವೀಕಲ್ಲಿ ಒಂದ್ಸಲ ನಾವು ಈ ಥರ ಮಾಡ್ತಾ ಇದ್ರೆ ನಮ್ಮ ಫೇಸಿಗೆ ತುಂಬ ಒಳ್ಳೆಯದು. ಬಟ್ ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಅದನ್ನೆಲ್ಲ ಫಾಲೋ ಮಾಡಲಿಕ್ಕಾಗಲ್ಲ. ನಾನು ಕೂಡ ಅಷ್ಟೇ, ಮಂತ್ಲಿ ಒಂದ್ಸಲ ಅಂತ ಆಗಿದೆ ನಂದೀಗ. ಅಷ್ಟೊಂದು ಫೇಸಿಗೆ ನಾನು ಫೇಸ್ ಕೇರಿಗೋಸ್ಕರ ಟೈಮ್ ಕೊಡಲ್ಲ. ಓಕೆ, ಸಾಕು ಇಷ್ಟು. ಲೈಟಾಗಿ ಹಾಕಿದೆ. ಇನ್ನು ಇದು ಒಣಗಿದ ತಕ್ಷಣ ರಿಮೂವ್ ಮಾಡಿ. ಓಕೆ, ಸಾಕು. ನೆಕ್ಸ್ಟ್ ಒಂದು 20 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಿ, ಮತ್ತೆ ರಿಮೂವ್ ಮಾಡಿ. ಅದೇ ನಿಮಗೆ ಗೊತ್ತಾಗುತ್ತೆ ಒಣಗಿದ ತಕ್ಷಣ ರಿಮೂವ್ ಮಾಡಿ, ಆಯಿತಾ. ಇದರಲ್ಲ ಸ್ಕಿನ್ ಫುಲ್ಲು ಡ್ರೈ ಆಗಿದೆ. ಈಗ ಅಪ್ಲೈ ಮಾಡಿದಂತಹ ಏನು ಕ್ರೀಮ್ ಇದೆಯೋ ಇದು ಈಗ ಫುಲ್ಲು ಡ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಹೇಗೆ ನೆರಿಗೆ ಅಜ್ಜಿಯಾಗಿ ಕಾಣ್ತಾ ಇದ್ದೇನೆ. ಸೊ ಇನ್ನೇನು ಮಾಡಬೇಕು, ನಾವು ಫೇಸನ್ನು ವಾಶ್ ಮಾಡಬೇಕು. ನೆಕ್ಸ್ಟ್ ಸಿಗ್ತೇನೆ. ಫೇಸ್ ವಾಶ್ ಮಾಡಿ ಕ್ಲೀನ್ ಮಾಡಿ ಬಂದೆ. ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಗೆ ಕ್ಲೀನಾಗಿ ಫೇಸ್ ಕಾಣ್ತಾ ಉಂಟು, ಫ್ರೆಶ್ ಫೀಲ್ ಆಗ್ತಾ ಉಂಟು ನನಗೆ. ಸೊ ಫೈನಲ್ ಆಗಿ ಇನ್ನು ನೀವು ಏನು ಹಾಕಬೇಕಂದ್ರೆ, ಯಾವುದೇ ನೀವು ಯೂಸ್ ಮಾಡುವಂತಹ ಮಾಯಿಶ್ಚರೈಸರನ್ನು ನೀವು ಅಪ್ಲೈ ಮಾಡಿ. ಇಲ್ಲಿ ನಾನು ಪಾಂಡ್ಸಿದ್ದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ನನ್ನ ಸ್ಕಿನ್ ಕೇರ್, ಫೇಸ್ ಕೇರ್ ಎಲ್ಲನೂ. ಐ ಥಿಂಕ್ ನಿಮಗೆ ಇಷ್ಟ ಆಗಿರಬೇಕು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ನಾವು ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.